ಅರ್ಥಮೆಟಿಕ್ ಆಪರೇಟರ್ಸ್. ಅರ್ಥಮೆಟಿಕ್ ಆಪರೇಟರ್ಸ್ ಒಳಗಡೆ ಬಂದ್ರೆ ಸಿ ಪ್ರೋಗ್ರಾಮ್ ಒಳಗಡೆ ಅಡಿಷನ್ಗೋಸ್ಕರ ಪ್ಲಸ್ ಸಿಂಬಲ್ ಯೂಸ್ ಮಾಡ್ತೀವಿ, ಸಬ್ಟ್ರಾಕ್ಷನ್ಗೋಸ್ಕರ ಮೈನಸ್ ಸಿಂಬಲ್ ಯೂಸ್ ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ಗೋಸ್ಕರ ಆಸ್ಟ್ರಿಕ್ ಅಥವಾ ಇದನ್ನ ನಾವು ಸ್ಟಾರ್ ಅಂತ ಕರಿತೀವಿ. ನೆಕ್ಸ್ಟ್ ಡಿವಿಷನ್ಗೋಸ್ಕರ ಫಾರ್ವರ್ಡ್ ಸ್ಲಾಶ್ ಯೂಸ್ ಮಾಡ್ತಾ ಹೋಗ್ತೀವಿ. ಸ್ಲಾಶ್ ಅಂತ ಹೇಳಿದ್ರು ಒಂದೇ, ಫಾರ್ವರ್ಡ್ ಸ್ಲಾಶ್ ಅಂತ ಹೇಳಿದ್ರು ಒಂದೇ. ನೆಕ್ಸ್ಟ್ ಮಾಡ್ಯುಲಸ್ ಅಂದ್ರೆ ಟು ಫೈಂಡ್ ದ ರಿಮೈಂಡರ್, ದಿಸ್ ಇಸ್ ಅ ಪರ್ಸೆಂಟೇಜ್ ಸಿಂಬಲ್ ಇಸ್ ಗೋಯಿಂಗ್ ಟು ಬಿ ಯೂಸ್. ಆನಂತರ ಥರ್ಡ್ ಕಾಲಮ್ ಎಂಡಿಂಗ್ ಪ್ರೆಸಿಡೆನ್ಸ್. ಈ ಪ್ರೆಸಿಡೆನ್ಸ್ ಒಳಗಡೆ ಅಂದ್ರೆ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ಗೆ ಲೋಯರ್ ಪ್ರೆಸಿಡೆನ್ಸ್ ಇದೆ. ಅಂದ್ರೆ ಫಸ್ಟ್ ಪ್ರೆಸಿಡೆನ್ಸ್ ಇರೋದು ಮಲ್ಟಿಪ್ಲಿಕೇಶನ್, ಡಿವಿಷನ್, ಮಾಡ್ಯುಲಸ್. ಹಾಗಾದ್ರೆ ಒಂದೇ ಒಂದು ಎಕ್ಸ್ಪ್ರೆಷನ್ ಒಳಗಡೆ ಫಸ್ಟ್ ಏನಾದ್ರೂ ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಥವಾ ಮಾಡ್ಯುಲಸ್ ಏನಾದ್ರು ಬಂದಿದ್ದಂತ ಪಕ್ಷದಲ್ಲಿ ಆ ಮಲ್ಟಿಪ್ಲಿಕೇಶನ್, ಡಿವಿಷನ್, ಮಾಡ್ಯುಲಸ್ ಎಕ್ಸಿಕ್ಯೂಟ್ ಆದ ನಂತರ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಎಕ್ಸಿಕ್ಯೂಟ್. ನೆಕ್ಸ್ಟ್ ಫೋರ್ತ್ ಕಾಲಮ್ ಎಂಡಿಂಗ್ ಏನಿದೆ ಅಂತಂದ್ರೆ ಅಸೋಸಿಯೇಟಿವಿಟಿ. ಹಾಗಾದ್ರೆ ಅಡಿಷನ್ 2 ಸರಿ ಬಂದಿದ್ರೆ ಅಥವಾ ಮಲ್ಟಿಪ್ಲಿಕೇಶನ್ 2 ಸರಿ ಬಂದಿದ್ರೆ ಯಾವ್ದು ಎಕ್ಸಿಕ್ಯೂಟ್ ಆಗುತ್ತೆ? ಲೆಫ್ಟ್ ಟು ರೈಟ್ ಎಕ್ಸಿಕ್ಯೂಟ್ ಆಗುತ್ತೆ. ಲೆಫ್ಟ್ ಟು ರೈಟ್. ಲೆಫ್ಟ್ ಫಸ್ಟ್ ಅಡಿಷನ್ ಇದ್ರೆ ಅಡಿಷನ್, ಆಮೇಲೆ ಸಬ್ಟ್ರಾಕ್ಷನ್ ಇದ್ರೆ ಸಬ್ಟ್ರಾಕ್ಷನ್, ಹಾಗೆ ಮತ್ತೆ ಅಡಿಷನ್ ಇದ್ರೆ ಮತ್ತೆ ಅಡಿಷನ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ದೀಸ್ ಆರ್ ಎಕ್ಸಾಂಪಲ್ಸ್. ಸಮ್ ಇಸ್ ಈಕ್ವಲ್ ಟು a plus b, ಡಿಫರೆನ್ಸ್ ಇಸ್ ಈಕ್ವಲ್ ಟು a minus b, ಪ್ರಾಡಕ್ಟ್ ಇಸ್ ಈಕ್ವಲ್ ಟು a into b, quotient is equal to a slash b, remainder is equal to a modulated by. ಈಗ ಈ ಅರ್ಥಮೆಟಿಕಲ್ ಆಪರೇಟರ್ಸ್ ಬಗ್ಗೆ ಒಂದು ಫಸ್ಟ್ ಪಾಯಿಂಟ್ ಹೇಳೋದಾದ್ರೆ, ಇಫ್ ಬೋತ್ ದ ಆಪರೆಂಟ್ಸ್ ಆರ್ ಆಫ್ ಟೈಪ್ ಇಂಟಿಜರ್ ಇನ್ ಬ್ರಾಕೆಟ್ ಆರ್ ಲಾಂಗ್, then the result is also of type integer or long. ನೋಡಿ, ಲಾಂಗ್ ಅನ್ನೋದು ಎಕ್ಸ್ಟ್ರಾ ಡೇಟಾ ಟೈಪ್ ಬಂದ್ಬಿಟ್ಟಿದೆ. ಅದು ಮುಂದಿನ ದಿನಗಳಲ್ಲಿ ಅದನ್ನ ಸ್ಟಡಿ ಮಾಡೋಣ. ಈಗ ಇದೊಂದು ಸ್ಟೇಟ್ಮೆಂಟ್ ಸುಮ್ಮನೆ ಒಂದಲ್ಲ, ಎರಡಲ್ಲ, 10 ಹಲವು ಬಾರಿ ಹೇಳಿದ್ರು ಕೂಡ ಇದು ಅರ್ಥ ಆಗಲ್ಲ. ಅದು ಎಕ್ಸಾಂಪಲ್ಸ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿ. ನೋಡಿ, ಎಕ್ಸಾಂಪಲ್ 20 + 10 = 30 ಅಂತಂದ್ರೆ ಇದು 20.0 ಅಥವಾ 0.5 ಬಂದಿಲ್ಲ, 10.5 ಅಥವಾ 10.0 ಬಂದಿಲ್ಲ. ಹಾಗಾದ್ರೆ ಡೆಸಿಮಲ್ ಪಾರ್ಟ್ ಬಂದಿಲ್ಲ ಅಂತಂದ್ರೆ ಅದು ಇಂಟಿಜರ್ ಆಗುತ್ತೆ. ಹಾಗಾದ್ರೆ 2 ಇಂಟಿಜರ್ ನಂಬರ್ನ ಆಡ್ ಮಾಡಿದ್ರೆ ಇಂಟಿಜರೇ ಬರುತ್ತೆ. ಇದನ್ನು ಹೇಳಕ್ಕಿಂತ ಮೊದಲು ನೆಕ್ಸ್ಟ್ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಹಿಂದೆ ಬರೋಣ. ನೋಡಿ, ಇಲ್ಲಿ ಎಕ್ಸಾಂಪಲ್ ತಗೊಳ್ಳೋದ್ರೆ 20.5 + 10. ಹಾಗಾದ್ರೆ ಇದು ರಿಯಲ್ ನಂಬರ್ ಜೊತೆಗೆ ಇಂಟಿಜರ್ ನಂಬರ್ನ ಆಡ್ ಮಾಡಿದಾಗ ರಿಯಲ್ ನಂಬರ್ ಬಂದಿದೆ. ಅದು ಸಬ್ಟ್ರಾಕ್ಷನ್ ಮಾಡಲಿ ಅಥವಾ ಮಲ್ಟಿಪ್ಲಿಕೇಶನ್ ಮಾಡಲಿ ಅಥವಾ ಡಿವೈಡ್ ಮಾಡಲಿ, ಹಾಗಾದ್ರೆ ಈ 4 ಸಂದರ್ಭದಲ್ಲೂ ಕೂಡ ಏನ್ ಬಂದಿದೆ ಅಂತಂದ್ರೆ ರಿಸಲ್ಟ್. ಈಗ ಇಲ್ಲಿ ನೋಡಿ, 20.5 + 10, 20.5 - 10 ಎಕ್ಸೆಟ್ರಾ ಎಕ್ಸೆಟ್ರಾ. ನೋಡಿ, ಈ 4 ಕೇಸಸ್ ಅಲ್ಲೂ ಕೂಡ ಬಂದಂತ ರಿಸಲ್ಟೆಂಟ್ ವ್ಯಾಲ್ಯೂ ಏನಾಗಿದೆ ಅಂತಂದ್ರೆ ಫ್ರಾಕ್ಷನ್ ಎಲ್ಲ ಬಂದಿದೆ, ಅಂತಂದ್ರೆ ಫ್ಲೋಟ್ ಆಗಿದೆ. ನೋಡಿ, ಇಲ್ಲೂ ಫ್ಲೋಟ್ ಆಗಿದೆ. ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. 20.5 × 10 ಅಂತ ಹೇಳಿದ್ರೆ 205, ಅದು ಕರೆಕ್ಟ್. ಮುಂದಕ್ಕೆ 0.0 ಬಂದಿದೆ ನೋಡಿ. ಹಾಗೆ 20.5 / 10 ಅಂತ ಹೇಳಿದ್ರೆ 2.05. ಅಂದ್ರೆ ಇಲ್ಲ ಆಗಿದ್ರೆ ಇಲ್ಲಿ ನೋಡಿ, ಇಲ್ಲಿ ಬಂದಂತ ರಿಸಲ್ಟೆಂಟ್ ವ್ಯಾಲ್ಯೂಸ್ ಎಲ್ಲ ಏನಾಗಿದೆ ಅಂತ ಹೇಳಿದ್ರೆ ಇಂಟಿಜರ್ ಆಗಿದೆ. ನೋಡಿ, ಇಲ್ಲೂ ಕೂಡ ಇಂಟಿಜರ್ ಆಗಿದೆ, ಇಲ್ಲಿ ಕೂಡ ಇಂಟಿಜರ್. ಇದನ್ನ ಇದ್ರ ಬಗ್ಗೆ ಆಲ್ರೆಡಿ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಡಿವಿಷನ್ ಅಲ್ಲಿ ಇಂಟಿಜರ್ ಡಿವಿಷನ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ವಿ. 20 / 10 ಅಂತ ಹೇಳಿದ್ರೆ ಹಾಗಾದ್ರೆ ಇಲ್ಲೂ ಕೂಡ ನೋಡಿ 2ನೇ ಬಂದಿದೆ. ನೆಕ್ಸ್ಟ್ ಲಾಸ್ಟ್ ಒನ್ ಇಲ್ಲಿ ಬಂದು ಹೇಳೋದಾದ್ರೆ 20.5 ಮಾಡ್ಯುಲೇಟೆಡ್ ಬೈ 10 = ಕ್ವಶನ್ ಮಾರ್ಕ್ ಆಗ್ತದೆ. ಹಾಗಾದ್ರೆ ಈ ರಿಮೈಂಡರ್ ಆಪರೇಷನ್ ಇದೆಯಲ್ಲ ಅಥವಾ ಮಾಡ್ಯುಲಸ್ ಇದೆಯಲ್ಲ, ಇದನ್ನ ರಿಯಲ್ ನಂಬರ್ ಮೇಲೆ ಆಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ, ರಿಯಲ್ ನಂಬರ್ ಮೇಲೆ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅದನ್ನ ಇಲ್ಲಿ ನಾನು ಹೇಳ್ತಾ ಇರೋದು, ಇದು ತಪ್ಪಾಗುತ್ತೆ ಸ್ಟೇಟ್ಮೆಂಟ್. ಮಾಡ್ಯುಲಸ್ ಆಪರೇಟರ್ ಕೆನಾಟ್ ಬಿ ಯೂಸ್ಡ್ ವಿತ್ ಫ್ಲೋಟ್ ಆರ್ ಡಬಲ್ ಡೇಟಾ ಟೈಪ್ ನಂಬರ್ಸ್. ಹಾಗಾದ್ರೆ 20 ಮಾಡ್ಯುಲೇಟೆಡ್ ಬೈ 10 = 0. ಈ ಮಾಡ್ಯುಲಸ್ ಆಪರೇಷನ್, ಈ ಮಾಡ್ಯುಲಸ್ ಆಪರೇಷನ್ ನ ಸ್ವಲ್ಪ ಸ್ಟಡಿ ಮಾಡೋಣ. ಹಾಗಾದ್ರೆ ಇದು ಮಾಡ್ಯುಲಸ್ ಆಪರೇಷನ್. ಮಾಡ್ಯುಲಸ್ ಆಪರೇಷನ್ ಗಿಂತ ಮೊದಲು ಡಿವಿಷನ್. ಹಾಗಾದ್ರೆ ಡಿವಿಷನ್ ಸ್ವಲ್ಪ ನೋಡೋಣ. ಎಕ್ಸಾಂಪಲ್ ಕೊಟ್ಟು ತಗೊಳ್ಳೋದಾದ್ರೆ 11 / 2. ಹಾಗಾದ್ರೆ 11 ನ 2 ಇಂದ ಡಿವೈಡ್ ಮಾಡಿದ್ರೆ ನೋಡಿ, ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ. 11 / 2
11 2 ಇಂದ ಎಷ್ಟು ಟೈಮ್ಸ್ ಹೋಗುತ್ತೆ 5 ಟೈಮ್ಸ್ ಹೋಗುತ್ತೆ ಅಲ್ಲಿಗೆ 5 2 10 ಹಾಗಾದ್ರೆ 11 ನ 10 ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರುತ್ತೆ ಹಾಗಾದ್ರೆ ಇಲ್ಲಿ ಮೇಲೆ ಹಾಕಿದೆ ಅಲ್ಲ ಇದು ಕೋಶೆಂಟ್ ಅಂತ ಕರೀತೀರಿ ಅದು 5 ಇದರ ಬಗ್ಗೆನೇ ನಾವು ಈಗ ಯೋಚನೆ ಮಾಡ್ತಾ ಇರೋದು ರಿಮೈಂಡರ್ ಇಸ್ 1 ಹಾಗಾದ್ರೆ ಕೋಶೆಂಟ್ ಬೇಕಂತಂದ್ರೆ ಸ್ಲಾಶ್ ಯೂಸ್ ಮಾಡಿದ್ರೆ ಆಯ್ತು ಹಾಗಾದ್ರೆ ಕೆಲವೊಂದು ಹಂತದಲ್ಲಿ ನನಗೆ ರಿಮೈಂಡರ್ ಕೂಡ ಬೇಕಾಗುತ್ತೆ ಆ ರಿಮೈಂಡರ್ ಬೇಕಂತಂದ್ರೆ ಯೂಸ್ ಮಾಡಬೇಕಾಗಿರೋದು ಈ ಮಾಡಲ್ಸ್ ಇದೇ ಮಾಡಲ್ಸ್ ಆಪರೇಟರ್ ಇದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ತಾ ಇರೋಣ 5 ಮಾಡ್ಯುಲೇಟೆಡ್ ಬೈ 1 ಇಸ್ ಈಕ್ವಲ್ ಟು 0 ಅಂತ ನಾನು ಇಲ್ಲಿ ಆಲ್ರೆಡಿ ಹಾಕ್ಬಿಟ್ಟಿನಿ ಅಂದ್ರೆ 5 ನ 1 ಇಂದ ಡಿವೈಡ್ ಮಾಡಿದಾಗ ಕೋಶೆಂಟ್ 5 ಬರುತ್ತೆ ಅದು ಒಪ್ಕೊಳ್ಳೋಣ ಆದ್ರೆ ರಿಮೈಂಡರ್ 0 ಬರುತ್ತೆ ಅಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ಶೇಷ ಏನು ಉಳಿಯಲ್ಲ ಅಂತ ಆಯ್ತು ಅದೇ ತರನೇ 5 ಮಾಡ್ಯುಲೇಟೆಡ್ ಬೈ 2 5 ಮಾಡ್ಯುಲೇಟೆಡ್ ಬೈ 2 ಅಂತಂದ್ರೆ ಕೋಶೆಂಟ್ 2 ಬರುತ್ತೆ ಕೋಶೆಂಟ್ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ ಹಾಗಾದ್ರೆ ಶೇಷ ಎಷ್ಟು ಬರುತ್ತೆ ಅಂದ್ರೆ ರಿಮೈಂಡರ್ ಎಷ್ಟು ಬರುತ್ತೆ ಅಂದ್ರೆ 1 ಬರುತ್ತೆ ಅದೇ ತರನೇ 5 ಮಾಡ್ಯುಲೇಟೆಡ್ ಬೈ 3 ಅಂತ ಹೇಳಿದ್ರೆ ರಿಮೈಂಡರ್ 2 ಬರುತ್ತೆ 5 ಮಾಡ್ಯುಲೇಟೆಡ್ ಬೈ 4 ಅಂತಂದ್ರೆ 1 ಬರುತ್ತೆ ಅಂದ್ರೆ ರಿಮೈಂಡರ್ 5 ಮಾಡ್ಯುಲೇಟೆಡ್ ಬೈ 5 ಅಂತಂದ್ರೆ ಕೋಶೆಂಟ್ 1 ಬರುತ್ತೆ ಹೌದು ಒಪ್ಕೊಳ್ಳೋಣ ಆದ್ರೆ ಇಲ್ಲಿ ರಿಮೈಂಡರ್ 0 ಹಾಗೆ ಈಗ ಕ್ವಶನ್ ರೈಸ್ ಆಗ್ತಾ ಇರೋದು 5 ಮಾಡ್ಯುಲೇಟೆಡ್ ಬೈ 6 is equal to 1 ಹಾಗಾದ್ರೆ 5 ಮಾಡ್ಯುಲೇಟೆಡ್ ಬೈ 6 is equal to what 8ನೇ ಕ್ಲಾಸ್ ಬುಕ್ ಅಲ್ಲಿ ಇವತ್ತು ಕೂಡ ನೀವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ 5 ಮಾಡ್ಯುಲೇಟೆಡ್ ಬೈ 6 is equal to 5 ಯಾಕಂದ್ರೆ 5 ಮಾಡ್ಯುಲೇಟೆಡ್ ಬೈ 6 is equal to 5 ಸುಮ್ಮನೆ ಯಾವ್ದು ಒಪ್ಕೊಳ್ಳೋಗಿಲ್ವಲ್ಲ ಇದು ಮ್ಯಾಥಮೆಟಿಕ್ಸ್ ಇದು ಅದು ಪ್ರೂವ್ ಮಾಡಿ ತೋರಿಸ್ಬೇಕಲ್ಲ ಸ್ವಲ್ಪ ನೋಡೋಣ ನೋಡಿ 5 ನ 6 ಇಂದ ಡಿವೈಡ್ ಮಾಡ್ತಾ ಇದ್ದೀವಿ 5 6 ಇಂದ ಎಷ್ಟು ಟೈಮ್ಸ್ ಹೋಗುತ್ತೆ ಹೋಗಲ್ಲ ಅಂದ್ರೆ 0 ಟೈಮ್ಸ್ ಹೋಗುತ್ತೆ ಹಾಗಾದ್ರೆ 6 0 0 ಹಾಗಾದ್ರೆ 5 ಅಲ್ಲಿ 0 ಸಬ್ಟ್ರಾಕ್ಟ್ ಮಾಡಿದ್ರೆ 5 ಹಾಗಾದ್ರೆ 5 itself is the remainder ನೋಡಿ ಅದಕ್ಕೋಸ್ಕರನೇ 5 itself is the remainder ಅಂತ ಹಾಗಾದ್ರೆ ಇದ್ರ ಬಗ್ಗೆ ಒಂದು ಕನ್ಕ್ಲೂಷನ್ ಗೆ ಬಂದ್ಬಿಡೋಣ ಏನ್ ಕನ್ಕ್ಲೂಷನ್ ನೋಡಿ 5 ಮಾಡ್ಯುಲೇಟೆಡ್ ಬೈ 6 equal to 5 ಅಂತ ಹೇಳಿದ್ರಲ್ಲ ಕನ್ಕ್ಲೂಷನ್ ಬರೋದಾದ್ರೆ whenever numerator is less than the denominator this is numerator is less than the denominator then numerator itself is a remainder then this is the numerator itself is the remainder the first conclusion next ಈ ಆಪರೇಷನ್ ಇಂಟಿಜರ್ ಡಿವಿಷನ್ ಆಲ್ರೆಡಿ ನೋಡ್ಬಿಟ್ಟಿದೀವಿ ಅದನ್ನ ಇನ್ನೊಂದ್ಸರಿ ತಗೊಂಡಿದೀನಿ 1947 divided by 10 ಅವಾಗ ಏನಾಗುತ್ತೆ ಮ್ಯಾಥಮೆಟಿಕ್ಸ್ ಪ್ರಕಾರ 194.7 ಬರಬೇಕಾಗಿತ್ತು ಹಾಗಾದ್ರೆ ಇದು ಹೊರಟೋಗಿದೆ 7 ಹೊರಟೋಗಿದೆ ಅಂದ್ರೆ ನ್ಯೂಮರೇಟರ್ ಇದ್ದಂತ LSD ಇದೆಯಲ್ಲ ಲೀಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್ ಹೊರಟೋಯ್ತು ಅಂದ್ರೆ ಉಳಿದಿದ್ದು 194 ಹಾಗಾದ್ರೆ 194 ಮಾತ್ರ ಬಂದಿದೆ ಈಗ ನಾನು ಮಾಡ್ಯುಲಸ್ ಆಪರೇಷನ್ ತಗೊಂಡೆ ಅದೇ 1947 ಮಾಡ್ಯುಲೇಟೆಡ್ ಬೈ 10 ಅಂತ ಹೇಳಿದ್ರೆ ಆನ್ಸರ್ ಏನ್ ಬರುತ್ತೆ 7 ಇಲ್ಲಿ ನೋಡಿ ಇಲ್ಲಿ 7 ಟ್ರಂಕೆಟ್ ಆಗಿತ್ತು ಹಂಗಂದ್ರೆ 7 ಹೊರಟೋಗಿತ್ತು ಅರೆ ಈ ಎಕ್ಸಾಂಪಲ್ ಅಲ್ಲಿ ಏನಾಗಿದೆ ಅಂದ್ರೆ 7 itself is the resultant value ಹಾಗಾದ್ರೆ ಇಲ್ಲಿ LSD ಹೊರಟೋಗಿತ್ತು ಇಲ್ಲಿ LSD ಎಕ್ಸ್ಟ್ರಾಕ್ಟ್ ಆಗಿ ರಿಸಲ್ಟ್ ಆಗಿ ಬಂದು ಸ್ಟೋರ್ ಆಗಿದೆ ಹಾಗಾದ್ರೆ ಇಲ್ಲಿ ಒಂದು ಕನ್ಕ್ಲೂಷನ್ ಬಂದ್ಬಿಡೋಣ whenever ಈಗ ಇದನ್ನ ಆಲ್ರೆಡಿ ಮ್ಯಾಥಮೆಟಿಕ್ಸ್ ಅಲ್ಲಿ ಆಲ್ರೆಡಿ ನಾವು ನೋಡಿದ್ದೇವೆ 1947 ನ 10 ಇಂದ ಡಿವೈಡ್ ಮಾಡಿದಾಗ ನ್ಯೂಮರೇಟರ್ ಅಲ್ಲಿ LSD ಇದೆಯಲ್ಲ ಅಂದ್ರೆ LSD ಈ ಎಕ್ಸಾಂಪಲ್ ಹೇಳೋದು 7 ಇದೆಯಲ್ಲ ಅದು ಟ್ರಂಕೆಟ್ ಆಗಿ ರೀತಿ ಸಿಗುತ್ತೆ ಅಂದ್ರೆ ನೋಡಿ 1947 ನ 10 ಇಂದ ಡಿವೈಡ್ ಮಾಡಿದಾಗ ನಾರ್ಮಲ್ ಮ್ಯಾಥಮೆಟಿಕ್ಸ್ ಪ್ರಕಾರ 194.7 ಬರುತ್ತೆ 7 ಏನಾಗುತ್ತೆ ಹೊರಟೋಗುತ್ತೆ ಅದಕ್ಕೆ ಟ್ರಂಕೆಟೆಡ್ ಡಿವಿಷನ್ ಅಂತ ಕರೆಯೋದು ಹಾಗಾದ್ರೆ ಬಂದಂತ ರಿಸಲ್ಟ್ ಅಲ್ಲಿ 194 ಮಾತ್ರ ಶೋರ್ ಆಗುತ್ತೆ ಈಗ ಇದು ಆಲ್ರೆಡಿ ನಾವು ಸ್ಟಡಿ ಮಾಡಿದ್ದು ಇಲ್ಲಿ ಈ ಡಿವಿಷನ್ ಇದೆಯಲ್ಲ ಡಿವಿಷನ್ ಬದಲಾಗಿ ಈಗ ಮಾಡ್ಯುಲಸ್ ಆಪರೇಷನ್ ಯೂಸ್ ಮಾಡೋಣ ನೋಡಿ ಮತ್ತೆ ಅದು 1947 ತಗೊಂಡಿದ್ದೀನಿ ಆ ಡಿವಿಷನ್ ಇದೆಯಲ್ಲ ಡಿವಿಷನ್ ಜಾಗದಲ್ಲಿ ಮಾಡ್ಯುಲಸ್ ತಗೊಂಡಿದ್ದೀನಿ ಹಾಗಾದ್ರೆ 1947 ನ 10 ಇಂದ ಮಾಡ್ಯುಲಸ್ ಮಾಡಿದಾಗ ಏನ್ ಬಂದಿದೆ ರಿಸಲ್ಟ್ ನೋಡಿ 7 ಬಂದಿದೆ ಅಂದ್ರೆ ಈ ನ್ಯೂಮರೇಟರ್ ಅಂತ ಇದನ್ನ ಕನ್ಸಿಡರ್ ಮಾಡಿದ್ರೆ ನ್ಯೂಮರೇಟರ್ ಅಲ್ಲಿ LSD itself is resultant value ಹಾಗಾದ್ರೆ ಯಾವ್ದಾದ್ರು ಒಂದು ನಂಬರ್ನ 10 ಇಂದ ಡಿವೈಡ್ ಮಾಡಿದಾಗ LSD ಟ್ರಂಕೆಟ್ ಆಗುತ್ತೆ ಅಂದ್ರೆ LSD ಇಲ್ಲಿ ಹೊರಟೋಗುತ್ತೆ ಆದ್ರೆ 10 ಇಂದ ಮಾಡ್ಯುಲಸ್ ಮಾಡಿದಾಗ ಎಕ್ಸ್ಟ್ರಾಕ್ಟ್ ಆಗಿ ದಟ್ itself is a result ಅಂದ್ರೆ LSD ರಿಸಲ್ಟ್ ಆಗುತ್ತೆ ಅಂದ್ರೆ ಕನ್ಕ್ಲೂಷನ್ ಬರೋದಾದ್ರೆ whenever a number is modulated by 10 then LSD of numerator itself is remainder
ಇದನ್ನ ಪದೇ ಪದೇ ಯಾಕೆ ಈಗ ಈ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಮುಂದೆ ಮಾಡ್ತಕ್ಕಂಥ ಅನೇಕ ಪ್ರೋಗ್ರಾಮ್ಗೆ ಮತ್ತೆ ಸಾಫ್ಟ್ವೇರ್ ಡೆವಲಪ್ ಮಾಡಬೇಕಾದ್ರೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನೇ ಮತ್ತೆ ಲಾಸ್ಟ್ ಟೈಮ್ ಎಕ್ಸ್ಪ್ಲೈನ್ ಮಾಡೋಣ. ಈಗ ಈ ಟೇಬಲ್ ಆಲ್ರೆಡಿ ನೀವು ನೋಡಿದಿರಿ. ಹಾಗೆ 5 ಮಾಡ್ಯುಲೇಟೆಡ್ ಬೈ 6 ಇಸ್ ಈಕ್ವಲ್ ಟು 5. ಹಾಗೆ 1947 ಮಾಡ್ಯುಲೇಟೆಡ್ ಬೈ 10 ಇಲ್ಲಿ ಏನಾಗುತ್ತೆ ಅಂದ್ರೆ 5 ಇಟ್ಸೆಲ್ಫ್ ಇಸ್ ರಿಮೈಂಡರ್, ಅಂದ್ರೆ LST ರಿಮೈಂಡರ್ ಬಂದಿದೆ. ಹಾಗೇನೆ 1947 ನ ಡಿವೈಡ್ ಮಾಡಿದಾಗ 10 ಇಂದ ಡಿವೈಡ್ ಮಾಡಿದಾಗ ಆ 7 ಒಟ್ಟೋಗಿದೆ, ಟ್ರಂಕೆಟ್ ಆಗಿ 194 ಬಂದಿದೆ. ಅದೇ ಫೈನಲ್ ಕನ್ಕ್ಲೂಷನ್ ಬರೋದಾದ್ರೆ ಒಂದು ನಂಬರ್ ಅಲ್ಲಿ ಲಾಸ್ಟ್ ಡಿಜಿಟ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ 10 ಇಂದ ಮಾಡ್ಯುಲೇಟ್ ಮಾಡಬೇಕು. ಅದೇ ಲಾಸ್ಟ್ ಡಿಜಿಟ್ ನ ಡಿಲೀಟ್ ಮಾಡ್ಬೇಕು ಅನ್ನೋದಾದ್ರೆ ಅವಾಗ ನಾವು 10 ಇಂದ ಡಿವೈಡ್ ಮಾಡಬೇಕು. ಮಾಡ್ಯುಲಸ್ ಆಪರೇಟರ್ ಬಗ್ಗೆ ಲಾಸ್ಟ್ ಪಾಯಿಂಟ್ ಬಂದ್ಬೇಡ. ಲಾಸ್ಟ್ ಪಾಯಿಂಟ್ ಅಲ್ಲಿ ನೋಡಿ, ಇಫ್ ಬೋತ್ ಆಪರೆಂಟ್ಸ್ ಆರ್ ಪಾಸಿಟಿವ್ ದೆನ್ ದ ರಿಮೈಂಡರ್ ಇಸ್ ಪಾಸಿಟಿವ್. ಅದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ನೋಡಿ, 5 ಮಾಡ್ಯುಲೇಟೆಡ್ ಬೈ 3 ಈಸ್ ಈಕ್ವಲ್ ಟು 2. ನೋಡಿ, 5 ಪಾಸಿಟಿವ್, 3 ಕೂಡ ಪಾಸಿಟಿವ್, ಅದಕ್ಕೆ ರಿಸಲ್ಟೆಂಟ್ ವ್ಯಾಲ್ಯೂನು ಕೂಡ ಪಾಸಿಟಿವ್ ಬಂದಿದೆ. ಈಗ ಇದ್ರೊಳಗಡೆ ಲಾಸ್ಟ್ ಪಾರ್ಟ್ ಹೋಗೋಣ. ಇಫ್ ಎನಿ ಒನ್ ಆಫ್ ದ ಆಪರೆಂಟ್ಸ್ ಆರ್ ನೆಗೆಟಿವ್ ದೆನ್ ದ ರಿಮೈಂಡರ್ ಇಸ್ ನೆಗೆಟಿವ್. ಅಂದ್ರೆ ಯಾವ್ದಾದ್ರು ಒಂದು ಆಪರೆಂಟ್ ನೆಗೆಟಿವ್ ಆಗಿದ್ರೆ ಬರ್ತಕ್ಕಂಥ ರಿಸಲ್ಟ್ ನೆಗೆಟಿವ್ ಅಂತ ಹೇಳ್ತಾ ಇದ್ವಿ. ನೋಡಿ, ಇಲ್ಲಿ 5 ನೆಗೆಟಿವ್ ಆಗಿದೆ, ಅದಕ್ಕೋಸ್ಕರ ರಿಸಲ್ಟೆಂಟ್ ವ್ಯಾಲ್ಯೂ ನೆಗೆಟಿವ್ ಆಗಿದೆ. ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ 3 ನೆಗೆಟಿವ್ ಆಗಿದೆ, ಹಾಗಾದ್ರೆ ನೋಡಿ ಒನ್ಸ್ ಅಗೇನ್ ರಿಸಲ್ಟೆಂಟ್ ವ್ಯಾಲ್ಯೂ ಇಸ್ ನೆಗೆಟಿವ್. ಲಾಸ್ಟ್ ಒನ್ ಎಕ್ಸಾಂಪಲ್ ಅಲ್ಲಿ -5 ಆಗಿದೆ ಮತ್ತೆ -3 ಇದೆ, ಅಂದ್ರೆ 5 ಮತ್ತೆ 3 ಎರಡೂ ಕೂಡ ನೆಗೆಟಿವ್ ಆಗಿದೆ, ಹಾಗಾದ್ರೆ ರಿಸಲ್ಟೆಂಟ್ ವ್ಯಾಲ್ಯೂ ಮತ್ತೆ ನೆಗೆಟಿವ್ ಆಗಿದೆ. ಅದೇ ಹೇಳಿದ್ದು, ಇಫ್ ಎನಿ ಒನ್ ಆಫ್ ದ ಆಪರೆಂಟ್ಸ್ ಆರ್ ನೆಗೆಟಿವ್ ದೆನ್ ದ ರಿಮೈಂಡರ್ ಇಸ್ ನೆಗೆಟಿವ್. ಈಗ ರಿಮೈಂಡರ್ ಆಪರೇಷನ್ ಕಂಪ್ಲೀಟ್ ಆಯ್ತು. ಈಗ ಈ ಪ್ರೋಗ್ರಾಮ್ ನ ಒಂದ್ಸರಿ ರನ್ ಮಾಡ್ಬಿಟ್ಟು ನೋಡ್ಬೋಣ. ರನ್ ಮಾಡೋಕ್ಕಿಂತ ಮೊದಲು ಈ ಪ್ರೋಗ್ರಾಮ್ ಒಳಗಡೆ ನಾನು ಏನೇನು ಸ್ಟೇಟ್ಮೆಂಟ್ಸ್ ಯೂಸ್ ಮಾಡಿದ್ದೀನಿ ಅಂತ ನೋಡೋಣ. ಫಸ್ಟ್ ಸ್ಟೇಟ್ಮೆಂಟ್ stdio.h ಹೆಡರ್ ಫೈಲ್ ನ ಇನ್ಕ್ಲೂಡ್ ಮಾಡಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಹೆಡರ್ ಫೈಲು con.io.h, ಆ ಫೈಲ್ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ವಾಯ್ಡ್ ಮೇನ್, ಆಮೇಲೆ ಬ್ರಾಕೆಟ್ ಬಂದ್ ಮಾಡಿದ್ದೀನಿ. ಅಂದ್ರೆ ನಾನು ಈ 4 ಸ್ಟೇಟ್ಮೆಂಟ್ಸ್ ಕೂಡ ಕಾಮನ್ ಆಗಿರೋದ್ರಿಂದ ಮೊದಲೇ ಇನ್ಕ್ಲೂಡ್ ಮಾಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಇಂಟಿಜರ್ ಅಲ್ಲಿ x, y ಮತ್ತೆ r ಅಂತ 3 ವೇರಿಯೇಬಲ್ಸ್ ಹೋಗಿ. ಇಂಟಿಜರ್ ಯಾಕೆ ತಗೊಂಡೆ ಅಂತ ಹೇಳಿದ್ರೆ, ನಾವು ಆಲ್ರೆಡಿ ಇದೇ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ, ರಿಯಲ್ ನಂಬರ್ಸ್ ಮೇಲೆ ಮಾಡ್ಯುಲಸ್ ಆಪರೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಇಂಟಿಜರ್ ತಗೊಂಡೆ. x ಮತ್ತೆ y ಏನಕ್ಕೆ ಅಂತಂದ್ರೆ, ರೈಟ್ ನೌ ಐ ಆಮ್ ಪ್ಲಾನಿಂಗ್ ಟು ಫೈಂಡ್ ದ ರಿಮೈಂಡರ್ ಆಫ್ x ವಿತ್ ರೆಸ್ಪೆಕ್ಟ್ ಟು y. ಅದಕ್ಕೋಸ್ಕರ x ಮತ್ತೆ y ಅಂತ 2 ವೇರಿಯೇಬಲ್ಸ್ ತಗೊಂಡಿದ್ದೀನಿ. r ವೇರಿಯೇಬಲ್ ರಿಮೈಂಡರ್ ನ ಸ್ಟೋರ್ ಮಾಡ್ಲಿಕ್ಕೋಸ್ಕರ r ಅಂತ ಒಂದು ವೇರಿಯೇಬಲ್ ತಗೊಂಡಿದ್ದೀನಿ. ಇಲ್ಲಿಗೆ ಡಿಕ್ಲರೇಷನ್ ಪಾರ್ಟ್ ಕಂಪ್ಲೀಟ್ ಆಗಿದೆ. ಸ್ಕ್ರೀನ್ ಕ್ಲಿಯರ್ ಮಾಡಿದ ನಂತರ ಪ್ರಿಂಟ್ ಔಟ್ ಸ್ಟೇಟ್ಮೆಂಟ್ ಬರೋಣ. ಹಾಗಾದ್ರೆ ರಿಮೈಂಡರ್ ಅಂತಂದ್ರೆ r ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಯಾವ್ದೆಲ್ಲ ವ್ಯಾಲ್ಯೂಸ್ ಎಂಟ್ರಿ ಮಾಡಬೇಕು? x ಮತ್ತು y ವ್ಯಾಲ್ಯೂ ಎಂಟ್ರಿ ಮಾಡಬೇಕು. ಅದಕ್ಕೋಸ್ಕರ ಈ ಪ್ರಿಂಟ್ ಔಟ್ ಸ್ಟೇಟ್ಮೆಂಟ್ ಅಲ್ಲಿ ಏನಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಎಂಟರ್ ದ ವ್ಯಾಲ್ಯೂಸ್, ಶಾರ್ಟ್ ಫಾರ್ಮಲ್ ಹಾಕಿನಿ, ಎಂಟರ್ ದ ವ್ಯಾಲ್ಯೂಸ್ ಆಫ್ x ಅಂಡ್ y ಅಂತ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬೇಕಂತಾನೆ \n 2 ಸರಿ ಹಾಕಿನಿ ಅಷ್ಟೇ. ಅಂದ್ರೆ ಫಸ್ಟ್ ಟೈಮ್ ರನ್ ಮಾಡಿದಾಗ್ಲೇನೆ ಅದು ಸ್ಕ್ರೀನ್ ಅಲ್ಲಿ 2 ಲೈನ್ ಬಿಟ್ಬಿಟ್ಟಿರುತ್ತೆ. ಸ್ಟಾರ್ಟಿಂಗ್ ಅಲ್ಲೇ \n 2 ಸರಿ ಕೊಟ್ಟಿರೋದ್ರಿಂದ, ಆಮೇಲೆ ಇನ್ನೊಂದು \n ಕೊಟ್ಟಿರೋದ್ರಿಂದ ಕರ್ಸರ್ ನೆಕ್ಸ್ಟ್ ಲೈನ್ ಬಂದಿದೆ. ಈಗ ಈ ಪ್ರಿಂಟ್ ಔಟ್ ಸ್ಟೇಟ್ಮೆಂಟ್ ಮುಖಾಂತರ ಯೂಸರ್ ಏನ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರ ಅಂತಂದ್ರೆ, x ಮತ್ತೆ y ವ್ಯಾಲ್ಯೂನ ಎಂಟ್ರಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ಆ x ಮತ್ತೆ y ವ್ಯಾಲ್ಯೂನ ರೀಡ್ ಮಾಡ್ಬೇಕಾದ್ರೆ ಸ್ಕ್ಯಾನ್ ಸ್ಟೇಟ್ಮೆಂಟ್ ಯೂಸ್ ಮಾಡೀನಿ. ಹಾಗಾದ್ರೆ x ಮತ್ತೆ y ಈ ಸ್ಟೇಟ್ಮೆಂಟ್ ರೀಡ್ ಮಾಡಾಯ್ತು. ನಂತರ ರಿಮೈಂಡರ್ ಐಡೆಂಟಿಫೈ ಮಾಡ್ಲಿಕ್ಕೋಸ್ಕರ r is equal to x ಮಾಡ್ಯುಲಸ್ ಬೈ y. ಹಾಗಾದ್ರೆ ಈ ಮಾಡ್ಯುಲಸ್ ಆಪರೇಟರ್ ನ ರಿಮೈಂಡರ್ ಐಡೆಂಟಿಫೈ ಮಾಡೋಕೆ ಯೂಸ್ ಮಾಡ್ತೀವಿ. ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ r ಅಲ್ಲಿ ರಿಮೈಂಡರ್ ಬಂದು ಸ್ಟೋರ್ ಆಗಿದೆ. ರಿಮೈಂಡರ್ ಕರೆಕ್ಟ್ ಆಗಿ ಬಂದಿದೆಯಾ ಅಂತ ಚೆಕ್ ಮಾಡ್ಲಿಕ್ಕೋಸ್ಕರ ನಾನು ಇಲ್ಲಿ ಪ್ರಿಂಟ್ ಔಟ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ. ಪ್ರಿಂಟ್ ಔಟ್ ಸ್ಟೇಟ್ಮೆಂಟ್ ಅಲ್ಲಿ ಏನು ಕೊಟ್ಟಿದ್ದೀನಿ? ರಿಮೈಂಡರ್ ಆಫ್
ಪರ್ಸೆಂಟೇಜ್ ಡಿ ಈ ಜಾಗದಲ್ಲಿ ಎಕ್ಸ್ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಡಬ್ಲ್ಯೂ ಆರ್ ಟಿ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು, ಅದು ಡಿಫ್ರೆನ್ಸಿಯೇಷನ್ ಅಲ್ಲಿ ಓದಿರ್ತೀರಿ. ಡಬ್ಲ್ಯೂ ಆರ್ ಟಿ ಅಂದ್ರೆ ವಿತ್ ರೆಸ್ಪೆಕ್ಟ್ ಅನ್ನೋದು ನಾನು ಇಲ್ಲೂ ಕೂಡ ಶಾರ್ಟ್ ಫಾರ್ಮ್ ಯೂಸ್ ಮಾಡ್ಕೊಂಡಿದ್ದೀನಿ. ನಂತರ ಸೆಕೆಂಡ್ ಫಾರ್ಮಲ್ ಸ್ಪೆಸಿಫೈರ್ ಜಾಗದಲ್ಲಿ ವೈ ವ್ಯಾಲ್ಯೂ ಇದೆಯಲ್ಲ, ಈ ವೈ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಹಾಗಾದ್ರೆ ಲಾಸ್ಟ್ ಫಾರ್ಮಲ್ ಸ್ಪೆಸಿಫೈರ್ ಜಾಗದಲ್ಲಿ ಆರ್ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಹಾಗಾದ್ರೆ ಗೆಟ್ ಸಿ ಎಚ್ ಕೊಟ್ಬಿಟ್ಟು ಈ ಪ್ರೋಗ್ರಾಮ್ ನ ಕ್ಲೋಸ್ ಮಾಡಿದೆ. ಹೀಗೆ ಪ್ರೋಗ್ರಾಮ್ ಎಂಡ್ ಆಗಿದೆ. ಹಾಗಾದ್ರೆ ಇದ್ರ ಪ್ರೋಗ್ರಾಮ್ ನ ರನ್ ಮಾಡ್ತಾ ಹೋಗೋಣ. ಇದುವರೆಗೆ ನಾವೇನೆಲ್ಲ ಸ್ಟಡಿ ಮಾಡಿದ್ವಲ್ಲ ಅದನ್ನೆಲ್ಲ ಒನ್ ಬೈ ರನ್ ಮಾಡ್ತಾ ಹೋಗೋಣ. ನೋಡಿ, ನಾನೀಗ ಈ ಪ್ರೋಗ್ರಾಮ್ ನ ರನ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಪ್ರಿಂಟ್ ಔಟ್ ಸ್ಟೇಟ್ಮೆಂಟ್ ಅಲ್ಲಿ ಬ್ಯಾಕ್ ಸ್ಲಾಶ್ ಅನ್ನು 2 ಸರಿ ಕೊಟ್ಟಿದ್ರಿಂದ ನೋಡಿ ಹಾರಿಜಾಂಟಲ್ ಈ ಎಂಟರ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂಡ್ ವೈ ಡಿಸ್ಪ್ಲೇ ಆಗಕ್ಕಿಂತ ಮೊದಲೇ 2 ಲೈನ್ ಮಾನಿಟರ್ ಮೇಲೆ ಆಲ್ರೆಡಿ ಬಿಟ್ಬಿಟ್ಟಿದೆ. ಫಸ್ಟ್ ನಾವು 5 ಮತ್ತೆ 1 ಕೊಡೋಣ. 5 ನ 1 ಇಂದ ಮಾಡ್ಯುಲೇಟ್ ಮಾಡಿದ್ರೆ ಏನ್ ಬರ್ಬೇಕು ಅಂತ ನಾವು ಆಲ್ರೆಡಿ ಸ್ಟಡಿ ಮಾಡ್ಬಿಟ್ಟಿದೀವಿ ಅಂತ ಹೇಳಿದ್ರೆ 0 ಬರ್ಬೇಕು. ನೋಡಿ, ರಿಮೈಂಡರ್ ಆಫ್ 5 ವಿತ್ ರೆಸ್ಪೆಕ್ಟ್ ಟು 1 ಈಸ್ ಈಕ್ವಲ್ ಟು 0. ಈಗ ಈ ಔಟ್ಪುಟ್ ಏನ್ ಬಂದಿದೆ, ಇದೇ ಔಟ್ಪುಟ್ ನ ಹಾಗೆ ಉಳಿಸ್ಕೊಳ್ಳೋ ಉದ್ದೇಶಕ್ಕೋಸ್ಕರ ನಾನೇನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮತ್ತೆ ಕೋಡ್ ಅನ್ನು ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ. ಈ CLR SCR ಇದೆಯಲ್ಲ, ಈ CLR SCR ನ ಕಾಮೆಂಟ್ ಮಾಡ್ತಾ ಇದ್ದೀನಿ. ಇದು ಕಾಮೆಂಟ್ ಅಂತಂದ್ರೆ ಅದು ಆನಂತರ ಹೇಳೋಣ. ಹಾಗಾದ್ರೆ ಈ ಲೈನು ನಿಮ್ಗೆಲ್ಲ ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇದೆ. ದಟ್ ಸ್ಟೇಟ್ಮೆಂಟ್ ಈಸ್ ಇಗ್ನೋರ್ಡ್ ಬೈ ಕಂಪೈಲರ್ ಆಫ್ ಸಿ. ಅದು ಇಲ್ಲ, ಅದು ಕಾಮೆಂಟ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಮತ್ತೆ ನೋಡೋಣ. ಈಗ ರನ್ ಮಾಡೋದು ಏನಾಗುತ್ತೆ ಅಂದ್ರೆ ಈ CLR SCR ಫಂಕ್ಷನ್ ಎಕ್ಸಿಕ್ಯೂಟ್ ಆಗಲೇ ಇರೋದ್ರಿಂದ ಹಳೆ ರಿಸಲ್ಟ್ ಮಾನಿಟರ್ ಮೇಲೆ ಹಾಗೆ ಉಳಿದಿರುತ್ತೆ. ಹಾಗಾದ್ರೆ ಮತ್ತೆ ಈ ಪ್ರೋಗ್ರಾಮ್ ರನ್ ಮಾಡ್ತಾ ಇದ್ದೀನಿ. ನೋಡಿ, ಹಳೆ ರಿಸಲ್ಟ್ ಇದೆಯಲ್ಲ, ಹಳೆ ರಿಸಲ್ಟ್ ಹಾಗೆ ಉಳಿದಿದೆ. ಈಗ 5 ಮತ್ತೆ 2 ಕೊಡ್ತೇನೆ. 5 ಮತ್ತೆ 2 ಕೊಟ್ಟಾಗ ಏನ್ ಬರ್ಬೇಕು ರಿಸಲ್ಟ್? ರಿಮೈಂಡರ್ ಏನ್ ಬರ್ಬೇಕು? 1 ಬರ್ಬೇಕಲ್ವಾ? ನೋಡಿ, ರಿಮೈಂಡರ್ 1 ಬಂದಿದೆ. ಹಾಗಾದ್ರೆ 2 ರಿಸಲ್ಟ್ ನಾವು ಒಂದೇ ಸಂದರ್ಭದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ರಿಸಲ್ಟ್ ರಿಮೈಂಡರ್ ಆಫ್ 5 ವಿತ್ ರೆಸ್ಪೆಕ್ಟ್ ಟು ಈಸ್ ಈಕ್ವಲ್ ಟು 1 ಅಂತ ಬಂದಿದೆ. ಎಂಟ್ರಿಗೆ ಪ್ರೆಸ್ ಮಾಡ್ಬಿಟ್ಟು ಈ ಪ್ರೋಗ್ರಾಮ್ ನ 3ನೇ ಸಾರಿಗೆ ರನ್ ಮಾಡ್ತಾ ಇದೀನಿ. ಹಾಗಾದ್ರೆ ರನ್ ಥರ್ಡ್ ಟೈಮ್ ರನ್ ಮಾಡ್ತಾ ಇದೀನಿ. ಥರ್ಡ್ ಟೈಮ್ ರನ್ ಮಾಡ್ಬೇಕಾದ್ರೆ ಬೇರೆ ವ್ಯಾಲ್ಯೂಸ್ ಕೊಡ್ತಾ ಹೋಗೋಣ. 5 ಮತ್ತೆ 3 5 ಮತ್ತೆ 3 ಎಂಟ್ರಿ ಮಾಡಿದಾಗ ಔಟ್ಪುಟ್ ಏನ್ ಬರಬೇಕು? ರಿಮೈಂಡರ್ 2 ಬರಬೇಕು. ಚೆಕ್ ಮಾಡಿ ನೋಡೋಣ. ರಿಮೈಂಡರ್ 2 ಬರಬೇಕು. ನೋಡಿ, ರಿಮೈಂಡರ್ ಆಫ್ 5 ವಿತ್ ರೆಸ್ಪೆಕ್ಟ್ ಟು 3 ಈಸ್ ಈಕ್ವಲ್ ಟು 2. ಅಂದ್ರೆ ಇದುವರೆಗೆ ಈ ಸ್ಲೈಡ್ ಅಲ್ಲಿ ಈ ವಿಡಿಯೋದಲ್ಲಿ ಏನೇನು ನೋಡ್ತಾ ಇದೀವಿ ಅದೆಲ್ಲದೂ ಕೂಡ 1 ಬೈ ಸರಿಯಾಗೇನೆ ಬರ್ತಾ ಇದೆ. ಮುಂದೆ ನೋಡೋಣ. ನೆಕ್ಸ್ಟ್ ಇದನ್ನ ಮತ್ತೆ ರನ್ ಮಾಡ್ತಾ ಇದೀನಿ. ಮತ್ತೆ ರನ್ ಮಾಡಿದಾಗ ಈಗ 5 ಮತ್ತೆ 4 ಕೊಡ್ತೀನಿ. 5 ಮತ್ತೆ 4 ನ ಎಂಟ್ರಿ ಮಾಡಿದಾಗ ಏನ್ ಬರ್ಬೇಕು ಅನ್ಕೊಂಡಿದ್ವಿ? 1 ಬರ್ಬೇಕು. ನೋಡಿ, ಈಗ 1 ಕರೆಕ್ಟ್ ಬಂದಿದೆ. ರಿಮೈಂಡರ್ ಆಫ್ 5 ವಿತ್ ರೆಸ್ಪೆಕ್ಟ್ ಟು 4 ಈಸ್ ಈಕ್ವಲ್ ಟು 1 ಕರೆಕ್ಟ್ ಬಂದಿದೆ. ನೆಕ್ಸ್ಟ್ ಇದೇ ಪ್ರೋಗ್ರಾಮ್ ನ ಇನ್ನೂ ಒಂದ್ಸರಿ ರನ್ ಮಾಡ್ತಾ ಇದೀನಿ. ಮತ್ತೆ ರನ್ ಮಾಡೋಣ. ಈಗೇನು ಕೊಡ್ಬೇಕಾಗತ್ತೆ? 5 ಕೊಡ್ಬೇಕಾಗತ್ತಲ್ವಾ? 5 ನ 2 ಸರಿ ಕೊಡ್ಬೇಕಾಗತ್ತೆ. 5 ಮತ್ತೆ 5 ಮಾಡ್ಯುಲೇಟೆಡ್ ಬೈ 5 ಅಂತಂದ್ರೆ 0 ಬರ್ಬೇಕಲ್ಲ ರಿಮೈಂಡರ್. ಚೆಕ್ ಮಾಡಿ ನೋಡೋಣ. ನೋಡಿ, 5 ರಿಮೈಂಡರ್ ಆಫ್ 5 ವಿತ್ ರೆಸ್ಪೆಕ್ಟ್ ಟು 5 ಈಸ್ ಈಕ್ವಲ್ ಟು 0. ಇದು ಕೂಡ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಇನ್ನೊಂದ್ಸರಿ ರನ್ ಮಾಡೋಣ. ಈಗ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಏನು ಬರ್ಬೇಕು ಎಂಟ್ರಿ ಮಾಡೋಣ. 5 ಮತ್ತೆ 6 ಅಂತ ಹೇಳಿದಾಗ ನಾನು ಆಲ್ರೆಡಿ ಒಂದು ಕನ್ಕ್ಲೂಷನ್ ಬಂದಿದ್ವಲ್ಲ ಅವಾಗಲೇ. whenever numerator is less than the denominator, the numerator itself is a reminder ಅಂತ ಆಲ್ರೆಡಿ ಇದೇ ವಿಡಿಯೋದಲ್ಲಿ ನೋಡ್ಬಿಟ್ಟಿದ್ದೀವಿ. ಹಾಗಾದ್ರೆ 5 ಬರ್ಬೇಕಲ್ವ ರಿಸಲ್ಟ್? ನೋಡಿ, ರಿಮೈಂಡರ್ ಆಫ್ 5 ವಿತ್ ರೆಸ್ಪೆಕ್ಟ್ ಟು 6 is equal to 5. ಎಲ್ಲಾ ರಿಸಲ್ಟ್ ಕೂಡ ನಾವು ಇದುವರೆಗೆ ರನ್ ಮಾಡುವಂತ ಎಲ್ಲಾ ರಿಸಲ್ಟ್ ಕೂಡ ಒಂದೇ ಸ್ಕ್ರೀನ್ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ಮತ್ತೆ
ಬೇರೆ ರನ್ ಮಾಡೋಣ. ಮತ್ತೆ ಇನ್ನೊಂದ್ಸರಿ ರನ್ ಮಾಡ್ತಾ ಇದೀನಿ. ಪಾಸಿಟಿವ್ ಮತ್ತೆ ನೆಗೆಟಿವ್ ಕೊಟ್ಟರೆ ಏನ್ ಬರ್ಬೇಕಂತ ಯೋಚನೆ ಮಾಡ್ತೀವಲ್ಲ ಅದ್ರ ಬಗ್ಗೆ ನೋಡೋಣ. ಪಾಸಿಟಿವ್ ಒಂದು ಪಾಸಿಟಿವ್ ಕೊಟ್ಟಿನಿ, ಡಿನಾಮಿನೇಟರ್ ನೆಗೆಟಿವ್ ಕೊಟ್ಟಿನಿ. ಹಾಗಾದ್ರೆ ಡಿನಾಮಿನೇಟರ್ ನೆಗೆಟಿವ್ ಬಂದ್ರೂ ಕೂಡ ನ್ಯೂಮರೇಟರ್ ಪಾಸಿಟಿವ್ ಆದ್ರಿಂದ ಪಾಸಿಟಿವ್ ರಿಮೈಂಡರ್ ಬರುತ್ತೆ ಅಂತ ಹೇಳಿದೀವಿ. ನೋಡಿ ಪಾಸಿಟಿವ್ ರಿಮೈಂಡರ್ ಬರ್ತದೆ. ಮತ್ತೆ ನ್ಯೂಮರೇಟರ್ ಇದೆಯಲ್ಲ, ನ್ಯೂಮರೇಟರ್ನ ಚೇಂಜ್ ಮಾಡೋಣ. -3. ಈಗ ನ್ಯೂಮರೇಟರ್ ಮೈನಸ್ ಇರೋದ್ರಿಂದ ಮೈನಸ್ ರಿಮೈಂಡರ್ ಬರಬೇಕು. ನೋಡಿ ಮೈನಸ್ ಬರ್ತಿದೆ ರಿಮೈಂಡರ್. ಹಾಗಾದ್ರೆ ನ್ಯೂಮರೇಟರ್ ನೆಗೆಟಿವ್ ಆಗಿದ್ದಾಗ ರಿಮೈಂಡರ್ ನೆಗೆಟಿವ್ ಬರುತ್ತೆ ಅಂತ ಕನ್ಕ್ಲೂಷನ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದುವರೆಗೆ ಈ ವಿಡಿಯೋದಲ್ಲಿ ಏನೇನು ನಾವು ಸ್ಟಡಿ ಮಾಡಿದ್ವೋ ಅದೆಲ್ಲದನ್ನು ಕೂಡ ಸಿ ಪ್ರೋಗ್ರಾಮ್ ಮುಖಾಂತರ ಕೂಡ ಎಕ್ಸಿಕ್ಯೂಟ್ ಮಾಡಿ ನೋಡಿದ್ದೇವೆ. ಈಗ ಈ ಎಲ್ಲ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತಹ ಸ್ಕಿಲ್ಸ್ ನ ಯೂಸ್ ಮಾಡಿಕೊಂಡು ಇದೊಂದು ಪ್ರೋಗ್ರಾಮ್ ಮಾಡೋಣ. ರೈಟ್ ಎ ಪ್ರೋಗ್ರಾಮ್, WAP ಅಂತಂದ್ರೆ ರೈಟ್ ಎ ಪ್ರೋಗ್ರಾಮ್ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಇರೋದು. ರೈಟ್ ಎ ಪ್ರೋಗ್ರಾಮ್ ಟು ರಿವರ್ಸ್ 3 ಡಿಜಿಟ್ ನಂಬರ್ಸ್ ವಿತೌಟ್ ಯೂಸಿಂಗ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್. ಈಗ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡೋದಾದ್ರೆ ನೋಡಿ, ಇನ್ಪುಟ್ 869 ಕೊಟ್ರೆ ಇದು ರಿವರ್ಸ್ ಆದಾಗ 968 ಬರುತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೋಣ. 123 ಇದ್ದಾಗ 321 ಆಗಬೇಕು. ಇದನ್ನ ಈ ಪ್ರಾಬ್ಲಮ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.